ಎಲ್ಲರಿಗೂ ನಮಸ್ಕಾರ. ವಿಶ್ವಗುರು ಎಜುಕೇಶನ್ ಚಾನೆಲ್ಗೆ ಸ್ವಾಗತ. ಇದು 10ನೇ ತರಗತಿ ಗಣಿತ ಭಾಗ 2 ಹೊಸ ಪಠ್ಯಪುಸ್ತಕ. ಇದರಲ್ಲಿ ಅಧ್ಯಾಯ 9 ತ್ರಿಕೋನಮಿತಿಯ ಕೆಲವು ಅನ್ವಯಗಳು. ಇದರಲ್ಲಿ ಈಗಾಗಲೇ ನಾವು ಅಭ್ಯಾಸ 9.1 ನೋಡ್ತಾ ಇದ್ದೀವಿ. ಹಿಂದಿನ ವಿಡಿಯೋದಲ್ಲಿ ಪ್ರಶ್ನೆ ಸಂಖ್ಯೆ 1 ಮತ್ತು 2 ಬಿಡಿಸಿದ್ದೇವೆ. ಇವತ್ತು ಪ್ರಶ್ನೆ ಸಂಖ್ಯೆ 3 ಬಿಡಿಸೋಣ. ಈ ಹಿಂದಿನ ವಿಡಿಯೋನ ಯಾರೆಲ್ಲ ನೋಡಿಲ್ಲ ಹೋಗಿ ನೋಡಿ. ಇಲ್ಲಿ ಪ್ರಶ್ನೆ ಸಂಖ್ಯೆ 3, ಗುತ್ತಿಗೆದಾರರೊಬ್ಬರು ಉದ್ಯಾನವನದಲ್ಲಿ ಮಕ್ಕಳಿಗಾಗಿ 2 ಜಾರುಬಂಡಿಗಳನ್ನು ಸ್ಥಾಪಿಸಲು ಯೋಜಿಸುತ್ತಾರೆ. 5 ವರ್ಷದ ಕೆಳಗಿನ ಮಕ್ಕಳಿಗೆ ಇಳಿಜಾರು ಸುಮಾರು 1.5 ಮೀಟರ್ ಎತ್ತರ ಮತ್ತು ನೆಲಕ್ಕೆ 30 ಡಿಗ್ರಿ ಓರೆಕೋನ ಉಂಟುವಾಗುವಂತೆ ಹಾಗೂ ಹಿರಿಯ ಮಕ್ಕಳಿಗೆ ಜಾರುಬಂಡೆ ಸುಮಾರು 3 ಮೀಟರ್ ಎತ್ತರ ಹಾಗೂ ನೆಲಕ್ಕೆ 60 ಡಿಗ್ರಿ ಓರೆಯಾಗಿರುವಂತೆ ಸ್ಥಾಪಿಸಲು ಇಷ್ಟಪಡುತ್ತಾರೆ. ಹಾಗಾದರೆ ಈ 2 ಸಂದರ್ಭಗಳಲ್ಲಿ ಜಾರುಬಂಡೆಯ ಉದ್ದವೆಷ್ಟು? ಇಲ್ಲಿ ಪ್ರಶ್ನೆಯಲ್ಲಿ ನೋಡ್ಬೋದು, ನಾವು 2 ಸಂದರ್ಭಗಳನ್ನು ಕೊಟ್ಟಿದ್ದಾರೆ. ಮೊದಲೇದು 5 ವರ್ಷದ ಕೆಳಗಿನ ಮಕ್ಕಳ ಜಾರುಬಂಡೆಯ ಉದ್ದ ಮತ್ತು ಹಿರಿಯ ಮಕ್ಕಳ ಜಾರುಬಂಡೆಯ ಉದ್ದವನ್ನು ನಾವು ಕಂಡುಹಿಡಿಯಬೇಕು. ಯಾವ ರೀತಿ ಕಂಡುಹಿಡಿಯೋದಂತೇಳಿ ನೋಡೋಣ. ಇಲ್ಲಿ ಮೊದಲು ನಾನು 5 ವರ್ಷದ ಕೆಳಗಿನ ಮಕ್ಕಳ ಜಾರುಬಂಡೆಯ ಉದ್ದವನ್ನು ಕಂಡುಹಿಡಿಯುತ್ತಿದ್ದೇನೆ. ಇಲ್ಲಿ ಪ್ರಶ್ನೆಯಲ್ಲಿ ಕೊಟ್ಟಂತಹ ಅಂಶಗಳಿಗೆ ಅನುಗುಣವಾಗಿ ನಾನು ಒಂದು ಚಿತ್ರವನ್ನು ಬಿಡಿಸಿಕೊಂಡಿದ್ದೇನೆ. ಇಲ್ಲಿ ಲಂಬಕೋನ ತ್ರಿಭುಜ ABC ಆಗಿದೆ. ABಯು ಜಾರುಬಂಡೆಯ ಎತ್ತರವಾಗಿದೆ. ಎಷ್ಟು ಕೊಟ್ಟಿದ್ದಾರೆ? ಜಾರುಬಂಡೆಯ ಎತ್ತರ 1.5 ಮೀಟರ್ ಆಗಿದೆ ಮತ್ತು ಜಾರುಬಂಡೆಯು ನೆಲಕ್ಕೆ ಉಂಟು ಮಾಡಿರುವ ಕೋನ ಎಷ್ಟಿದೆ? 30 ಡಿಗ್ರಿ ಇದೆ. ಇವಾಗ ನಾವು ಜಾರುಬಂಡೆಯ ಉದ್ದ AC ಅನ್ನು ಕಂಡುಹಿಡಿಬೇಕು. ಇಲ್ಲಿ 30 ಡಿಗ್ರಿ ಮತ್ತು 1.5 ಮೀಟರ್ ಅನ್ನು ನಾವು ಉಪಯೋಗಿಸಿಕೊಂಡು, ಈ 2 ಅಂಶಗಳನ್ನು ಉಪಯೋಗಿಸಿಕೊಂಡು ನಾವು AC ಬೆಲೆಯನ್ನು ಕಂಡುಹಿಡಿಯಬಹುದು. ಯಾವ ರೀತಿ ಅಂದರೆ, ನಾವಿಲ್ಲಿ ಸೈನ್ ಥೀಟಾನ ಉಪಯೋಗಿಸ್ಬೋದು. ಅಂದರೆ ಇಲ್ಲಿ ಥೀಟಾ ಇದೆ, ಇಲ್ಲಿ ಥೀಟಾ ಇದ್ದರೆ ಈ ಬಾಹು ಏನಾಗುತ್ತೆ? ಅಭಿಮುಖ ಬಾಹು ಆಗುತ್ತೆ, ಇದು ವಿಕರ್ಣ ಆಗುತ್ತದೆ. ಹಾಗಾಗಿ ಇಲ್ಲಿ ನಾವು ಸೈನ್ ಥೀಟಾ ಅನ್ನು ಉಪಯೋಗಿಸಿಕೊಂಡು AC ಬೆಲೆಯನ್ನು ಕಂಡುಹಿಡಿಯಬಹುದು. ಯಾವ ರೀತಿ ಕಂಡುಹಿಡಿಯೋದು ಅಂತೇಳಿ ನೋಡೋಣ. ಇಲ್ಲಿ ABಯು ಇಳಿಜಾರಿನ ತುದಿ ಮತ್ತು ನೆಲದ ನಡುವಿನ ದೂರವಾಗಿದೆ. ACಯು 5 ವರ್ಷದ ಕೆಳಗಿನ ಮಕ್ಕಳ ಜಾರುಬಂಡೆಯ ಉದ್ದವಾಗಿದೆ. ಲಂಬಕೋನ ತ್ರಿಭುಜ ABCಯಲ್ಲಿ ಕೋನ C = 30 ಡಿಗ್ರಿ, ಸೈನ್ 30 ಡಿಗ್ರಿ = ಅಭಿಮುಖ ಅಂದರೆ AB, ವಿಕರ್ಣ ಅಂದರೆ AC. ಹಾಗಾಗಿ AB/AC ಅಂತೇಳಿ ಬರೆದಿದ್ದೀನಿ. ಸೈನ್ 30 ಡಿಗ್ರಿ ಅಂದರೆ 1/2 = AB ಅಂದರೆ 1.5. ನಾವು AC ಬೆಲೆಯನ್ನು ಕಂಡುಹಿಡಬೇಕು. ಹಾಗಾಗಿ AC ಅಂತೇಳಿ ಬರ್ತೀನಿ. ಇವಾಗ ಓರೆ ಗುಣಾಕಾರ ಮಾಡಿದಾಗ AC = 3 ಮೀಟರ್ ಆಗುತ್ತದೆ. ಆದ್ದರಿಂದ 5 ವರ್ಷಕ್ಕಿಂತ ಕೆಳಗಿನ ಮಕ್ಕಳ ಜಾರುಬಂಡೆಯ ಉದ್ದ 3 ಮೀಟರ್ ಆಗುತ್ತದೆ ಅಂತೇಳಿ ಹೇಳಬಹುದು. ಇವಾಗ ಹಿರಿಯ ಮಕ್ಕಳ ಜಾರುಬಂಡೆಯ ಉದ್ದವನ್ನು ಕಂಡುಹಿಡಿಯೋಣ. ಇಲ್ಲಿ ನಾನು ಪ್ರಶ್ನೆಯಲ್ಲಿ ಕೊಟ್ಟಂತಹ ಅಂಶಗಳಿಗೆ ಅನುಗುಣವಾಗಿ ಲಂಬಕೋನ ತ್ರಿಭುಜ PQR ಅನ್ನು ರಚಿಸಿಕೊಂಡಿದ್ದೇನೆ. ಇಲ್ಲಿ ಜಾರುಬಂಡೆಯ ಎತ್ತರ ಎಷ್ಟಿದೆ? 3 ಮೀಟರ್ ಇದೆ ಮತ್ತು ಅದು ನೆಲಕ್ಕೆ ಉಂಟು ಮಾಡಿರುವ ಕೋನ 60 ಡಿಗ್ರಿ ಇದೆ. ಈ 2 ಬೆಲೆಗಳನ್ನು ಉಪಯೋಗಿಸಿಕೊಂಡು ನಾವು ಈ ಜಾರುಬಂಡೆಯ ಉದ್ದ PR ಅನ್ನು ಕಂಡುಹಿಡಿಯಬಹುದು. ಅಂದರೆ ಇಲ್ಲಿ ಕೂಡ ನಾವು ಇಲ್ಲಿ ಥೀಟಾ ಇದೆ, ಇಲ್ಲಿ ಥೀಟಾ ಇದ್ರೆ ಈ ಬಾಹು ಏನಾಗುತ್ತೆ? ಅಭಿಮುಖ ಬಾಹು ಆಗುತ್ತೆ, ಇದು ವಿಕರ್ಣ ಆಗುತ್ತೆ. ಇಲ್ಲಿ ನಾವು ಸೈನ್ ಥೀಟಾ ಅನ್ನು ಉಪಯೋಗಿಸಬೇಕು. ಇಲ್ಲಿ PQ ನೆಲ ಮತ್ತು ಜಾರುಬಂಡೆಯ ತುದಿಗಿರುವ ಎತ್ತರವಾಗಿದೆ. PR ಹಿರಿಯ ಜಾರುಬಂಡೆಯ ಉದ್ದ. ಇಲ್ಲಿ ತ್ರಿಭುಜ PQRನಲ್ಲಿ ಕೋನ R = 60 ಡಿಗ್ರಿ ಆಗಿದೆ. ಸೈನ್ R = ಅಭಿಮುಖ ಬಾಹು ಅಂದರೆ PQ / ವಿಕರ್ಣ ಅಂದರೆ PR. ಇಲ್ಲಿ R ಅಂದರೆ ಎಷ್ಟಿದೆ? 60 ಡಿಗ್ರಿ ಇದೆ. ಹಾಗಾಗಿ ಸೈನ್ 60 ಡಿಗ್ರಿ = PR ಅಂದರೆ PQ ಅಂದರೆ 3 / PR. ಸೈನ್ 60 ಡಿಗ್ರಿ ಅಂದರೆ √3/2 = 3 / PR. ಇದನ್ನ ಓರೆ ಗುಣಾಕಾರ ಮಾಡಿದಾಗ ಏನಾಗುತ್ತೆ? PR = 3 × 2 /√3 ಆಗುತ್ತದೆ. ನೆಕ್ಸ್ಟ್ ಈ 3 ಅನ್ನು ನಾನು √3 × √3 ಅಂತ ಬರೆದಿದ್ದೀನಿ. ನೆಕ್ಸ್ಟ್ ಇಂಟು 2 /√3. ಇಲ್ಲಿ ಈ √3 ಕ್ಯಾನ್ಸಲ್ ಆಯಿತು. ನೆಕ್ಸ್ಟ್ 2 √3 ಉಳಿಯುತ್ತದೆ. ಅಂದರೆ
PR ಬೆಲೆ ಎಷ್ಟಾಗುತ್ತೆ 2√3 ಮೀಟರ್ ಆಗುತ್ತದೆ. ಆದ್ದರಿಂದ ಹಿರಿಯ ಮಕ್ಕಳ ಜಾರುಬಂಡಿಯ ಉದ್ದ 2√3 ಮೀಟರ್ ಆಗಿದೆ ಅಂತೇಳಿ ಹೇಳ್ಬೋದು. ಇಲ್ಲಿಗೆ ಪ್ರಶ್ನೆ ಸಂಖ್ಯೆ 3 ಮುಕ್ತಾಯವಾಯಿತು. ಇಲ್ಲಿಗೆ ಈ ವಿಡಿಯೋನ ಸ್ಟಾಪ್ ಮಾಡೋಣ. ಮುಂದಿನ ಪ್ರಶ್ನೆಯನ್ನು ಮುಂದಿನ ವಿಡಿಯೋದಲ್ಲಿ ನೋಡೋಣ. ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಆಲ್.